ಕಳೆದ ಹಲವು ದಿನಗಳಿಂದ ಶಾಂತವಾಗಿದ್ದಂತಹ ವಿಜಯಪುರ ಜಿಲ್ಲೆಯ ಭೀಮಾ ತೀರ ಇದೀಗ ಮತ್ತೆ ರಕ್ತಸಿಕ್ತ ಅಧ್ಯಾಯಕ್ಕೆ ಸಾಕ್ಷಿಯಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಗೋವಿಂದಪುರ ಅಂತ ಏನು ಗ್ರಾಮ ಇದೆ, ಇಲ್ಲಿ 6 ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು. ಮೊದಲು ಗುಂಡಿನ ದಾಳಿಯನ್ನು ಮಾಡ್ತಾರೆ, ಅದಾದ ಬಳಿಕ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲಿ ಇದ್ಕೊಂಡು ಭೀಮಾ ನದಿಯ ಭೀಮಾ ತೀರದಲ್ಲಿ ನಿಂತ್ಕೊಂಡು ನಿಮಗೆ ಘಟನಾ ಸ್ಥಳವನ್ನು ತೋರಿಸ್ತಿದ್ದೆ. ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಇದೇ ನಿನ್ನೆ ಘಟನೆ ನಡೆದಂಥ ಸ್ಥಳ. ನಿನ್ನೆ ಮಧ್ಯಾಹ್ನ ಸುಮಾರು 2:30 ಸುಮಾರಿಗೆ ಒಂದು ಘಟನೆ ನಡೆದಿರುವಂಥದ್ದು. ಒಟ್ಟು 6 ಜನರನ್ನು ಸ್ಥಳದಲ್ಲೇ ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು. ಅದರಲ್ಲೂ ಒಂದು ಏನಂದರೆ ಮೃತರೆಲ್ಲರೂ ಒಂದೇ ಕುಟುಂಬಸ್ಥರಿರುವಂಥದ್ದು. ಇದೇ ಜಮೀನಿನ ವಿಚಾರವಾಗಿ ಈಗ ನನ್ನ ಮುಂಭಾಗದಲ್ಲಿ ನೋಡ್ತಾ ಇದ್ದರೆ, ಇದೇ ಜಮೀನಿನ ವಿಚಾರವಾಗಿ ಕಳೆದ ಹಲವು ದಿನಗಳಿಂದ ವಿವಾದಗಳಿದ್ವು. ಆ ವಿವಾದಗಳ ಅಂತ್ಯ ಕೊನೆಯಲ್ಲಿ ಒಂದು ಕುಟುಂಬದ ಅಂತ್ಯದ ಮೂಲಕವೇ ಆ ವಿವಾದ ಅಂತ್ಯ ಆಗಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ನಡೆದ ಬಳಿಕ ವಿಜಯಪುರ ಜಿಲ್ಲೆಯ ಅದರಲ್ಲೂ ಭೀಮಾ ತೀರ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ಇಲ್ಲಿ ಗುಂಡಿನ ದಾಳಿ ನಡೆಯುವಂಥದ್ದು ಅಥವಾ ಈ ರೀತಿ ಹತ್ಯೆ ನಡೆಯುವಂಥದ್ದು ಈ ಭಾಗದಲ್ಲಿ ಸಹಜ ಅನ್ನೋ ರೀತಿಯಲ್ಲಿದೆ. ಆದರೆ ಒಂದೇ ಸಾರಿ 6 ಜನರನ್ನು ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು ಒಂದು ರೀತಿಯಿಂದ ಸಿನಿಮಾದಲ್ಲಿ ಮಾತ್ರ ನೋಡ್ತಾ ಇರೋದು, ಅದು ಪ್ರಾಕ್ಟಿಕಲ್ ಆಗಿ ವಿಜಯಪುರ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಹಾಗಾಗಿ ಜನರಿಗೆ ಒಂದು ರೀತಿಯಿಂದ ಭಯದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯ ಚಡಚನ ಪಟ್ಟಣದ ನಿವಾಸಿಗಳಾಗಿರುವಂತಹ ದುಂಡಪ್ಪ ನಿರಾಳೆ ಅನ್ನೋರು 65 ವರ್ಷ, ಮತ್ತು ಶಿವಪುತ್ರಪ್ಪ ನಿರಾಳೆ, ಚಂದ್ರಕಾಂತ್ ನಿರಾಳೆ, ಅವ್ರ ಪುತ್ರರಾಗಿರುವಂಥ ರಾಹುಲ್ ನಿರಾಳೆ, ಸಮರ್ಥ್ ನಿರಾಳೆ ಮತ್ತು ಕೆಲಸಕ್ಕೆ ಬಂದಿದ್ದಂಥ ಶಬ್ಬೀರ್ ಅನ್ನೋರು ಒಟ್ಟು 6 ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದರಲ್ಲಿ 5 ಜನ ಒಂದೇ ಕುಟುಂಬಸ್ಥರು, ಓರ್ವ ಕೆಲಸಗಾರ. 5 ಜನರಲ್ಲಿ ಸಹಿತ 3 ಜನ ಅಣ್ಣ ತಮ್ಮಂದಿರು ಮತ್ತು ಅವರ ಪುತ್ರ 2 ಸೇರಿ ಒಟ್ಟು 6 ಜನರನ್ನು ಹತ್ಯೆ ಮಾಡಲಾಗಿರುವಂಥದ್ದು. ಮತ್ತು 2 ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಸಹಿತ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಇದು ಏನಂದರೆ ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಕಳೆದ ಹಲವು ವರ್ಷಗಳಿಂದ ಈಗ ನೋಡ್ತಾ ಇರುವಂತಹ ಜಮೀನು ವಿವಾದದಲ್ಲಿತ್ತು. ಹಾಗಾಗಿ ಈ ಕುಟುಂಬವನ್ನು ಇದನ್ನು ಖರೀದಿಯನ್ನು ಮಾಡಿದರು, ನಿರಾಳೆ ಕುಟುಂಬದವರು ಖರೀದಿಯನ್ನು ಮಾಡಿದರು. ಆದರೆ ಇದನ್ನು ಖರೀದಿ ಮಾಡಬೇಡಿ ಅಂಥೇಳಿ ಗೊಳಗೆ ಕುಟುಂಬದವರು ಅವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಆ ಕುಟುಂಬಕ್ಕೂ ಈ ಭೂಮಿಗೂ ಒಂದು ಭಾವನಾತ್ಮಕ ಸಂಬಂಧ ಸೇರಿದೆ. ಬೇರೆ ಬೇರೆ ಕಾರಣಗಳಿಂದಾಗಿ ಈಗ ಇದನ್ನು ಖರೀದಿ ಮಾಡಬೇಡಿ ಅಂತ ಹೇಳ್ತಿದ್ರು. ಈ ಗ್ರಾಮದಲ್ಲಿ ಯಾರೇ ಅದನ್ನು ಖರೀದಿ ಮಾಡೋ ಸಹಿತ ಬಹಳ ದಿನಗಳಿಂದ ಅವರು ಖರೀದಿ ಮಾಡಬೇಡಿ ಅಂತ ಹೇಳಿದ ಕಾರಣದಿಂದಾಗಿ ಬಹಳಷ್ಟು ಜನ ಇದನ್ನು ಖರೀದಿ ಮಾಡ್ತಾ ಇರಲಿಲ್ಲ. ಆದರೆ ನಿರಾಳೆ ಕುಟುಂಬ ಈ ಭಾಗದಲ್ಲಿ ಪ್ರಭಾವ ಇರೋ ಕಾರಣ ಮತ್ತು ರಾಜಕೀಯ ಸಪೋರ್ಟ್ ಇರೋ ಕಾರಣದಿಂದಾಗಿ ಅವರು ಈ ರೀತಿ ಯಾವುದೇ ರೀತಿ ಅವಘಡ ಸಂಭವಿಸಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಕಡಿಮೆ ದರಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಖರೀದಿ ಮಾಡಿದರು. ಆದರೆ ಏನವರು ಭೂಮಿಯನ್ನು ಖರೀದಿ ಮಾಡಿದ್ರು ಅದೇ ಅವರ ಜೀವನಕ್ಕೆ ಮುಳುವಾಗಿರುವಂತಹ ಘಟನೆ ಆಗಿರುವಂಥದ್ದು. ಇಡೀ ಕುಟುಂಬವೇ ಈಗ ಈ ಘಟನೆಯಲ್ಲಿ ಅಂತ್ಯವಾಗಿರುವಂಥದ್ದು. ಸೊ ಹಾಗಾಗಿ ಭೀಮಾ ತೀರದಲ್ಲಿ ಒಂದು ರೀತಿ ಏನಂದರೆ ಸಹಜವಾಗಿ ಏನಂದರೆ ಪರಸ್ಪರ 2 ತಂಡಗಳು ಒಬ್ರಿಗೊಬ್ಬರು ಗುಂಡಿನ ದಾಳಿ ಮಾಡುವಂಥದ್ದು ಅಥವಾ ಹತ್ಯೆ ಮಾಡುವಂಥದ್ದು ಈ ರೀತಿ ಇರುತ್ತೆ. ಆದರೆ ಇಡೀ ಒಂದು ಕುಟುಂಬವನ್ನೇ ಜಮೀನಿನ ವಿಚಾರಕವಾಗಿ ಅಂತ್ಯ ಆಗಿರುವಂತಹ ಘಟನೆ ಏನಿದೆ ಅದು ಜನರಿಗೆ ಒಂದು ರೀತಿಯಿಂದ ಆಕ್ರೋಶಕ್ಕೆ ಕಾರಣವಾಗಿರುತ್ತೆ ಮತ್ತು ಆಶ್ಚರ್ಯಕ್ಕೆ ಸಹಿತ ಕಾರಣವಾಗಿರುತ್ತೆ. ಯಾಕಂದರೆ ನಮ್ಮಲ್ಲಿ ನಡೀತಾ ಇದ್ವು, ಆದರೆ ಇಷ್ಟು ದೊಡ್ಡ ಪ್ರಕರಣ ನಡೆದಿರೋದು ಒಂದು ರೀತಿ ಆತಂಕ ಇರುವಂಥದ್ದು. ನಾವು ನಿನ್ನೆ ಸಂಜೆ ಈ ಸ್ಥಳಕ್ಕೆ ಬಂದಾಗ ಮಧ್ಯರಾತ್ರಿ IGP ಅವರು ಸಹಿತ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು. ಆವಾಗ ಇಲ್ಲಿ ಸುತ್ತಮುತ್ತ ಪರಿಸ್ಥಿತಿ ಹೇಗಿತ್ತಪ್ಪ ಅಂತಂದರೆ ಜನರು ಯಾರು ಹೊರಗಡೆ ಸುತ್ತಾಡ್ತಾನೆ ಇರಲಿಲ್ಲ, ಆ ರೀತಿ ಪರಿಸ್ಥಿತಿ ಇತ್ತು. ಮೊದಲು ಹೆಂಗಿತ್ತಂದರೆ ಬೇಸಿಗೆ ಕಾಲ ಅನ್ನೋ ಕಾರಣಕ್ಕೆ ರಾತ್ರಿ ಎಲ್ಲ ಮನೆಯಿಂದ ಹೊರಗಡೆ ಮಲ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಆ ಸಿಚುವೇಶನ್ ಇರಲೇ ಇಲ್ಲ, ಜನರೇ ಇರಲಿಲ್ಲ ಒಟ್ಟು ಎಲ್ಲೂ ಸುತ್ತಮುತ್ತ. ಅಲ್ಲಿ ಹೇಳೋಕ್ಕೂ ಜನ ಇರಲಿಲ್ಲ, ಕೇಳೋಕ್ಕೂ ಜನ ಇರಲಿಲ್ಲ, ಆ ರೀತಿ ಪರಿಸ್ಥಿತಿ ಇರುವಂಥದ್ದು. ಮತ್ತು ಈ ಘಟನೆ ನಡೆದಂಥ ಸ್ಥಳ ಹೇಗಿದೆ ಅಂತಂದರೆ, ಇದು ಯಾಕೆ ಈ ಭೂಮಿ ವಿಚಾರಕ್ಕೆ ಇಷ್ಟು ಗಲಾಟೆ ಆಗಿದೆ ಅಂತಾರೆ, ಇದು ಕಡಿಮೆ ದರಕ್ಕೆ ಸಿಕ್ಕಿದೆ ಅಂತೇಳಿ ಅವ್ರು ತೊಗೊಂಡಿರುವಂಥದ್ದು. ಆದರೆ ಬಹಳಷ್ಟು ಬೆಲೆ ಬಾಳುವಂತಹ ಭೂಮಿ ಇದಾಗಿತ್ತು ಅನ್ನೋ ಕಾರಣಕ್ಕೆ ಈ ಭೂಮಿಗೆ ಅಷ್ಟೊಂದು ಬೆಲೆ ಬಂದಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇದು ಭೀಮಾ ನದಿ. ಈ ಭೀಮಾ ನದಿಯ ಒಂದು ಹೊಲವನ್ನು ಬಿಟ್ಟರೆ ನೆಕ್ಸ್ಟ್ ಈ ಹೊಲ ಇರುವಂಥದ್ದು. ಇದೇ ಹೊಲಕ್ಕೆ ಗಲಾಟೆ ಆಗಿರುವಂಥದ್ದು. ಭೀಮಾ ನದಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾವಾಗಲೂ ಇಲ್ಲಿ ನೀರು ಹರಿಯೋದು ಕಮ್ಮಿ, ರಕ್ತ ಹರಿಯೋದು ಜಾಸ್ತಿ ಅಂತೇಳಿ ಹೇಳ್ತಾ ಇರ್ತಾರೆ. ನೀವು ಅದ್ರ ಇತಿಹಾಸವನ್ನು ಸಹಿತ ನೋಡಿದ್ರೆ ಅದೇ ಭೀಮಾ ನದಿಯ ಪಕ್ಕದಲ್ಲಿ ಒಂದು ಹೊಲ ಇದೆ, ಅದರ ನೆಕ್ಸ್ಟ್ ಹೊಲನೇ ಇದು ಇರುವಂಥದ್ದು. ಇಲ್ಲಿ ಘಟನೆ ಆಗಿರುವಂಥದ್ದು. ಹಾಗಾಗಿನೇ ಇದಕ್ಕೆ ಭೀಮಾ ತೀರ ಅಂತಾರೆ. ಭೀಮಾ ತೀರ ನೀವು ನೋಡ್ಬೋದು ಎಷ್ಟು ಸಮೃದ್ಧವಾಗಿ ಇದು ಪ್ರದೇಶ ಇದೆ ಅಂತಂದರೆ, ಅಲ್ಲಿ ನದಿಯನ್ನು ಕಾಣ್ತಾ ಇದೆ ನಿಮಗೆ. ಆ ನದಿ ನೀರು ನಾನು ನಿಂತ್ಕೊಂಡವರೆಗೂ ಮಳೆಗಾಲದಲ್ಲಿ ನೀರು ಬರುತ್ತೆ, ಅಂದರೆ ನೀರು ಅಷ್ಟು ಫ್ಲೋ ಅಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಬೆಳೆ ಸಮೃದ್ಧವಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇರುವಂತಹ ಭೂಮಿ ಇದು. ಸುಮಾರು 30 ಲಕ್ಷ ರೂಪಾಯಿಗೆ ಎಕರೆ ಮಾರುವಂಥ ಭೂಮಿ ಇದು. ಸೊ ಅಂಥ ಭೂಮಿಯನ್ನು ಕಡಿಮೆ ದರಕ್ಕೆ ಇವರು ಕೊಂಡ್ಕೊಂಡಿರೋದು ಮತ್ತು ಅವರಿಗೆ ಏನು ಮಾರಾಟ ಮಾಡಿದ್ದಾರೆ, ಅವ್ರಿಗೆ ಇದಕ್ಕೊಂದು ಭಾವನಾತ್ಮಕ ಸಂಬಂಧ ಇರೋ ಕಾರಣಕ್ಕೆ ಇದನ್ನು ಭೂಮಿ ತೊಗೊಳ್ಬೇಡಿ ಅಂತ ಹೇಳಿದ್ರು ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ವಿವಾದ ಉಂಟಾಗಿತ್ತು. ನಿನ್ನೆ ಆರಂಭದಲ್ಲಿ ಅವರು ಸಹಿತ ಮಾತುಕತೆಗೆ ಕರೆದು ಮಾತುಕತೆಯನ್ನು ಮಾಡಿದ್ದಾರೆ, ಆದರೆ ಅದೇ ರೀತಿ ಫಲ ನೀಡಿಲ್ಲ. ಹಾಗಾಗಿ ಅದು ಕೊಲೆಯಲ್ಲಿ ಅಂತ್ಯವಾಗಿರುತ್ತದೆ. ಎಷ್ಟು ಜನ ಬಂದು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಸಹಿತ ಇನ್ನೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 20ಕ್ಕೂ ಅಧಿಕ ಜನ ಅಂತ ಹೇಳಿ. ಯಾಕಂದರೆ ಒಂದೇ ಸ್ಥಳದಲ್ಲಿ 6 ಜನರನ್ನು ಹತ್ಯೆ ಮಾಡಿದ್ದಾರೆ ಅಂತಂದರೆ ಅದು ಸಹಜ ಇಲ್ಲ. ಯಾಕಂದರೆ ಫಸ್ಟು ಗುಂಡಿನ ದಾಳಿ ಮಾಡಿ ಬಳಿಕ ಕಣ್ಣಿಗೆ ಕಾರದ ಪುಡಿಯನ್ನು ಹಾಕಿ ಬಳಿಕ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡೋದು ಅಂದರೆ ಸಹಜ ಅಲ್ಲ. ಮತ್ತು ಹತ್ಯೆ ಆದವರು ಸಹಿತ ಸಾಮಾನ್ಯರಲ್ಲ, ಅವರು ಚಡಚನ ಪಟ್ಟಣದಲ್ಲಿ ಅತ್ಯಂತ ಪ್ರಭಾವಿ ಕುಟುಂಬದಲ್ಲಿರುವಂಥವ್ರು. ಹಾಗಾಗಿ ಚಡಚನ ಭಾಗದಲ್ಲಿ ಒಂದು ರೀತಿಯಿಂದ ಆತಂಕ ಇರುವಂಥದ್ದು. ಇಡೀ ಭೀಮಾ ತೀರದಲ್ಲಿ ಈ ರೀತಿಯ ಘಟನೆ ಮೊದಲ ಬಾರಿಗೆ ಆಗಿರೋದ್ರಿಂದಾಗಿ ಒಂದು ರೀತಿ ಜನರಲ್ಲಿ ಆತಂಕ ಏನಂತಪ್ಪ ಅಂದರೆ ಈ ಘಟನೆ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಅಥವಾ ಮತ್ತೆ ಸೇಡು ಬೆಳೆಯುತ್ತಾ ಅಂಥೇಳಿ ಒಂದು ರೀತಿ ಆತಂಕ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜು ಜೊತೆ ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.